ಹಲವಾರು ಬೇವಿನ ಮರಗಳು, ಆಲದ ಮರಗಳು, ಹಣ್ಣಿನ ಮರಗಳು, ಅದಕ್ಕೆಲ್ಲದಕ್ಕೂ ಕೂಡ ಕಥೆ ಹೇಳಲಿಕ್ಕಿದೆ. ಈ ಮರವನ್ನು ನೆಟ್ಟವರು ಯಾರು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಅವರ ಮೊಮ್ಮಕ್ಕಳಾದ ನಾವು ಇವತ್ತು ಅದರ ನೆರಳನ್ನು ಅನುಭವಿಸುತ್ತಿದ್ದೇವೆ. ಮುಹಮ್ಮದ್ ಪೈಗಂಬರ್ ಅವರು ಹೇಳಿದರು, ನೀವು ಗಿಡ ಮರಗಳನ್ನು ಜಾಸ್ತಿಯಾಗಿ ನೆಡಿರಿ. ಇದು ಯಾವಾಗ? 1500 ವರ್ಷಗಳ ಹಿಂದೆ. ಅವತ್ತು ಪರಿಸರ ದಿನವಿರಲಿಲ್ಲ, ಪರಿಸರ ದಿನ ಘೋಷಣೆ ಮಾಡಿರಲಿಲ್ಲ, ಅವತ್ತು ಸೈಂಟಿಸ್ಟ್ಗಳಿರಲಿಲ್ಲ, ಅವತ್ತು ವಿಜ್ಞಾನ ಈ ರೀತಿ ಇರಲಿಲ್ಲ. ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಈ ಜಗತ್ತಿನಲ್ಲಿ ಹಲವಾರು ಜನರು ಗುಡ್ಡ ಕಾಡುಗಳನ್ನು, ದೊಡ್ಡ ದೊಡ್ಡ ಮರಗಳನ್ನು, ಪರಿಸರಗಳನ್ನು ನಾಶ ಮಾಡುತ್ತಾ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುತ್ತಿರುವಾಗ ಮುಹಮ್ಮದ್ ಪೈಗಂಬರ್ ಅವರು ಹೇಳಿದ ಮಾತುಗಳು ಇವತ್ತು ಕೂಡ ಜೀವಂತವಾಗಿ ನಮ್ಮ ಮುಂದೆ ಇದೆ. ಮರಗಳನ್ನು ಕಡಿಯುವುದಲ್ಲ, ಮರಗಳನ್ನು ನೆಡುವ ಮೂಲಕ ಈ ನಾಡಿನಲ್ಲಿ ಅಭಿವೃದ್ಧಿಗಳನ್ನು ಮಾಡಿರಿ. ಮುಹಮ್ಮದ್ ಪೈಗಂಬರ್ ಅವರು ಈ ಜಗತ್ತಿಗೆ ಕಳಿಸಿಕೊಟ್ಟಿದ್ದಾರೆ. ನೀವು ಮರಗಳನ್ನು ನೆಟ್ಟರೆ, ಅಲ್ಲಿ ಫಲಗಳುಂಟಾದರೆ ಅದನ್ನು ಪಕ್ಷಿ ತಿಂದರೂ ಕೂಡ ನಿಮಗೆ ಪ್ರತಿಫಲ ಲಭಿಸುತ್ತದೆ. ಅದನ್ನು ಜನರು ಕದ್ದುಕೊಂಡು ಹೋದರೂ ಕೂಡ ನಿಮಗೆ ಸವಾಬು ಲಭಿಸುತ್ತದೆ ಎಂದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟಿದ್ದು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ. ಮಾತ್ರವಲ್ಲ, ಸೃಷ್ಟಿಕರ್ತರು ನಮಗೆ ನೀಡುವ ದೊಡ್ಡ ಅನುಗ್ರಹವಾಗಿದೆ ಮಳೆ. ಈ ಪ್ರಪಂಚದ ಅಲ್ಲಾಹು ತಆಲಾ ಈ ಭೂಮಿಯನ್ನುಂಟು ಮಾಡಿದ್ದಾನೆ. ಭೂಮಿಯ 4ರಲ್ಲಿ 3 ಭಾಗವು ಕೂಡ ನೀರಾಗಿದೆ. ಆದರೆ 4ರಲ್ಲಿ 3 ಭಾಗವಿರುವ ನೀರು, ಈ ನೀರು ಸಂಪೂರ್ಣವಾಗಿ ಉಪ್ಪು ನೀರಾಗಿದೆ. ಅದು ಕುಡಿಯಲಿಕ್ಕೆ ಆಗುವುದಿಲ್ಲ, ಅದು ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಪ್ರಪಂಚದಲ್ಲಿರುವ 97% ನೀರು ಉಪ್ಪು ನೀರಾಗಿದೆ. 2% ನೀರು ಅದು ಹಿಮ ಮಂಜುಗಡ್ಡೆಯಿಂದ ಬರುವ ನೀರುಗಳಾಗಿವೆ. ಆದರೆ ಈ ಪ್ರಪಂಚದಲ್ಲಿ ಬದುಕುತ್ತಿರುವ ಈ ಕೋಟ್ಯಾಂತರ ಮನುಷ್ಯರು ಇವರೆಲ್ಲರೂ ಕೂಡ ಯೂಸ್ ಮಾಡುತ್ತಿರುವುದು ಪ್ರಪಂಚದಲ್ಲಿರುವ 1% ನೀರನ್ನು ಮಾತ್ರ. ನಮಗೆಲ್ಲರಿಗೂ ಉಪಕಾರವಾಗುವ 1% ನೀರು ಮಾತ್ರ. ಆದ್ದರಿಂದ ನೀರನ್ನು ಸಂಗ್ರಹಿಸಿಡಬೇಕೆ ಹೊರತು ನೀರನ್ನು ಪೋಲು ಮಾಡಬಾರದು, ನೀರನ್ನು ಪಾಲು ಮಾಡಬಾರದು ಎಂದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಡ್ತಾರೆ. ನೀವು ಅಂಗ ಸ್ನಾನ ಮಾಡುವಾಗ, ಉಜು ಮಾಡುವಾಗ ಸಮುದ್ರದಲ್ಲಿ ಮಾಡಿದರೂ ಕೂಡ 3 ಬಾರಿಗಿಂತ ಹೆಚ್ಚಾಗಿ ಯೂಸ್ ಮಾಡಬೇಡಿರಿ. ನೀರನ್ನು ಕಾಪಾಡಬೇಕು ಎಂದು, ನೀರನ್ನು ಪೋಲು ಮಾಡಬಾರದೆಂದು, ನೀರನ್ನು ಇಸ್ರಾಫ್ ಮಾಡಬಾರದೆಂದು ಈ ಜಗತ್ತಿಗೆ ಮೊಟ್ಟ ಮೊದಲ ಬಾರಿ ಕಲಿಸಿಕೊಟ್ಟ ಒಬ್ಬ ಲೀಡರ್ ಇದ್ದರೆ ಅದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ. ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು ಸೇವ್ ವಾಟರ್ ಎಂದು ಹೇಳಿಕೊಂಡು ನಾವು ಕೇಳ್ತಾ ಇದ್ದೇವೆ. ಆದರೆ ಇವರೆಲ್ಲರೂ ಕೂಡ ಸೇವ್ ವಾಟರ್ ಎಂಬ ಅಭಿಯಾನವನ್ನು ಆರಂಭಿಸುವುದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನ ಮುಂದೆ ಸೇವ್ ವಾಟರ್ ಎಂಬ ಘೋಷಣೆಯನ್ನು ಒದಗಿಸುತ್ತಾ ನೀವು ನೀರನ್ನು ಪೋಲು ಮಾಡಬಾರದು, ನಾಶ ಮಾಡಬಾರದು ಎಂದು ಕಲಿಸಿಕೊಡ್ತಾ ಇದ್ದಾರೆ. ಈ ನೀರಿನ ಮಹತ್ವ ನಮಗೆಲ್ಲ ಇವತ್ತು ಅರ್ಥವಾಗುತ್ತಿಲ್ಲ. ಹಲವಾರು ರಾಷ್ಟ್ರಗಳಲ್ಲಿ, ಹಲವಾರು ಹಳ್ಳಿಗಳಲ್ಲಿ ಶುದ್ಧ ಜಲ ಲಭಿಸದೆ, ಕುಡಿಯಲಿಕ್ಕೆ ನೀರು ಲಭಿಸದೆ ಪರದಾಟ ನಡೆಸುತ್ತಿರುವ ಹಲವಾರು ಮನುಷ್ಯರಿದ್ದಾರೆ. ಅವರ ಬಳಿ ಹೋಗಿ ಕೇಳಬೇಕು ನೀರಿನ ಮಹತ್ವ ಏನು ಅಂತ ಹೇಳಿ. ಒಂದು ಸಣ್ಣ ಬಾಟಲ್ ನೀರು ಸಿಗಲಿಕ್ಕೆ ಬೇಕಾಗಿ ಹಾಹಾಕಾರ ಪಡುವ, ಪರದಾಡುವ, ಹಸಿವಿನಿಂದ ಅಥವಾ ಬಾಯಾರಿಕೆಯಿಂದ ಕಂಗೆಟ್ಟು ಹೋಗಿರುವ ಹಲವಾರು ಮನುಷ್ಯರು ಇವತ್ತು ಕೂಡ ಪ್ರಪಂಚದಲ್ಲಿದ್ದಾರೆ. ಅವರೊಂದಿಗೆ ಹೋಗಿ ಕೇಳಿ ನೋಡಬೇಕು ನೀರಿನ ಮಹತ್ವ ಏನು ಅಂತ ಹೇಳಿ. ನಮಗೆ ಬೇಕಾದಾಗ ನೀರು ಸಿಗ್ತದೆ, ಬೇಕಾದಾಗ ಅದಕ್ಕೆ ಬೇಕಾಗಿ ನಾವು ಪೋಲು ಮಾಡ್ತೇವೆ, ಹಾಳು ಮಾಡ್ತೇವೆ, ಚೆಲ್ಲಿ ಬಿಡುತ್ತೇವೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರ ಬಗ್ಗೆ ಸ್ಪಷ್ಟವಾಗಿ, ಮಳೆ ನೀರಿನ ಬಗ್ಗೆ ಮಾತ್ರ ಕುರ್ಆನ್ ಓದಿಕೊಂಡು ಕೇಳಿಸ್ತಾರೆ. ಅಲ್ಲಾಹು ಕುರ್ಆನ್ ಅಲ್ಲಿ ಹೇಳುತ್ತಾ ಇದ್ದಾನೆ, ಅಫರಐತುಮುಲ್ ಮಾ ಅಲ್ಲದೀ ತಶ್ರಬೂನ್ ಅಅಂತುಮ್ ಅನ್ಸಲ್ತುಮೂಹು ಮಿನಲ್ ಮುಸ್ನಿ ಅಮ್ ನಹ್ನುಲ್ ಮುನ್ಸಿಲೂನ್. ಅಲ್ಲಾಹು ಕುರ್ಆನ್ ಅಲ್ಲಿ ಹೇಳುತ್ತಾ ಇದ್ದಾನೆ, ನಿಮಗೆ ಮಳೆ ಕೊಟ್ಟವನು ಯಾರು? ಮೋಡಗಳ ಮೂಲಕ ಮಳೆಗಳನ್ನು ನಿಮಗೆ ಕೊಟ್ಟು ಶುದ್ಧವಾದ ಜಲವನ್ನು ಕೊಡುತ್ತಿರುವ ಸೃಷ್ಟಿಕರ್ತನು ಯಾರು? ನೀವಾ ಅಥವಾ ನಾನೋ ಎಂದು ಅಲ್ಲಾಹು ಕೇಳ್ತಾ ಇದ್ದಾನೆ. ನಾನು ನಿಮಗೆ ಕೊಡ್ತಾ ಇದ್ದೇನೆ ದಾನವಾಗಿ, ಔದಾರ್ಯವಾಗಿ. ಇದನ್ನು ನೀವು ಚೆನ್ನಾಗಿ ಬಳಸಿ, ನೀರು ಪೋಲು ಮಾಡಬಾರದು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತು ಕಂಡ ಅತ್ಯಂತ ಪರ್ಫೆಕ್ಟ್ ಮ್ಯಾನ್ ಅದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲದೆ ಬೇರೊಬ್ಬರನ್ನು ಇಲ್ಲಿ ನಿಮಗೆ ತೋರಿಸಿಕೊಡಲಿಕ್ಕೆ ಸಾಧ್ಯವಿಲ್ಲ.
ಶಾಂತಿ ಸೌಹಾರ್ದತೆ, ಪ್ರೀತಿ, ನ್ಯಾಯ, ನಿಷ್ಠೆ, ಕರುಣೆ, ಸಮಾನತೆ, ಸರ್ವಧರ್ಮ ಸಹಿಷ್ಣುತೆ, ಯಾವ ವಿಷಯವನ್ನು ತೆಗೆದು ನೋಡಿದರೂ ಕೂಡ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ.